ಬಸಪ್ಪ ಹೊಸಮನಿ ಅವರು ನಮ್ಮ ಮಾವನವರಾಗಬೇಕಾಗಿತ್ತು. ಅವರು 15 ದಿವಸದ ಹಿಂದ್ಗಡೆ ನಾವು ಮನೆ ಕಟ್ಟಬೇಕು, ಊರಿಗೆ ಉದ್ದೂರಿಗೆ ಮರಳಬೇಕಂತೇಳಿ ಮನೆ ಕಟ್ಲಾಕಂತೇಳಿ ಬಂದಿದ್ರು. ಅವರು ಬಂದಿದ್ದ ಕಾರಣವಾಗಿ ಅದು 15 ದಿವಸದಿಂದ ಅವರು ಹೋಗೋದು ಬರೋದು ಅಂದ್ರೆ ಅಲ್ಲಿ ಉಳ್ಕೊಳಕ್ಕೆ ಬಸ್ಸಿದ್ದಾಗ ಅವ್ರಿಗೆ ಜಾಗ ಇಲ್ಲ. ಅವ್ರ ಹೆಣ್ಮಕ್ಳು ಊರು ಚಿಕ್ಕುಂಬಿಗೆ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ರು. ಬೆಳಗ್ಗೆ ಬರ್ತಿದ್ರು, ಸಾಯಂಕಾಲ ಹೋಗ್ತಿದ್ರು. ಹೋಗೋ ಟೈಮ್ದಾಗ ಸಾಯಂಕಾಲ 5:30-6 ಗಂಟೆ ಸುಮಾರು ಅವ್ರು ಬರೋಬ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಅದು ಈರಯ್ಯ ಬೈಕ್ ಅಡ್ಡ ಹಾಕಿ 3 ಬೈಕ್ ಇದ್ದವರು ಪೊಲೀಸರು ಹ್ಯಾಂಡೋವರೆಗಿದ್ದಾವೆ. 3 ಬೈಕ್ ಅವು ಯಾವ ಬೈಕ್ ಅದಾವ ಅವ್ರು ಹ್ಯಾಂಡರ್ ಮಾಡಿದ್ದಾರೆ. ನಿನ್ನ ತೊಗೊಂಡಿದ್ದಾರೆ DYSP ಸಾಹೇಬರು, CPI ಸಾಹೇಬರು ಇದ್ದರು, ರಾಮದುರ್ಗ DYSP ಸಾಹೇಬರು, ಸಮವತಿ CPI ಸಾಹೇಬರು ಬಂದು ಹ್ಯಾಂಡ್ ಓವರ್ ಮಾಡ್ಕೊಂಡು ಸ್ಟೇಷನ್ಗೆ ಅವರು ಓದಿದ್ದಾರೆ ಗಾಡಿ ಅವನು. ಅದು ಮುಂದೆ ಏನಾಗಿತ್ತು ಗೊತ್ತಾಗಿಲ್ಲ. ಹಾಂ 3-4 ಜನ ಸೇರಿದ್ದಾರೆ. ಒಬ್ಬಗೆ ಆದ್ರೆ ಚಾನ್ಸೇ ಇಲ್ಲ ಅವರು. ಅವನು ಏನು ಅಷ್ಟೇ ಇದಿಲ್ಲ. 3-4 ಜನ ಸೇರೇ ಮಾಡಿದ್ದಾರೆ ಅದನ್ನು. ಅದು ಎಲ್ಲರೂ ಪೊಲೀಸ್ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡ್ತಾರೆ. ಅವ್ರು ಫೋನ್ ಮುಖಾಂತರ ಅದು ಎಲ್ಲಿ ಸ್ಪಾಟ್ ಏನಾಗೈತಿ ಅವರೆಲ್ಲ ಕ್ರಮ ತಗೋತಾರಲ್ಲ ಮುಂದಿನ. ಈಗ ಯಾವಾಗ ಊರು ಬಿಟ್ಟಿದ್ರಿ ಇವರು ಸುಮಾರು 15 ವರ್ಷದ ಹಿಂದ್ಗಡೆ. ಈಗ TV ನೈನ್ದಾಗ ಆಗಲ್ಲಿ ನಾನು ನೋಡಿದ್ದೀನಿ, ನ್ಯೂಸ್ 10 ವರ್ಷ ಅಂತ ಹೇಳಿದ್ದಾರೆ. 15 ವರ್ಷ ಹಿಂದ್ಗಡೆ ಆಗಿದ್ದು ಇದು ಘಟನೆ. ಅದು ಏನಾಗಿತ್ತು ಅವ್ರ ದ್ವೇಷ ಏನಾದವು ಗೊತ್ತಿಲ್ಲ. ಅವ್ರು ನಮ್ಮದು ಊರದು ರಾಮದುರ್ಗ ತಾಲೂಕು ಮಲ್ಲಾಪುರ, ಅವರು ಸಮವತಿ ತಾಲೂಕು ಬಶಿಜೋಣಿ ಅವ್ರ ಊರು. ಅವ್ರು ನಮ್ಮ ಮಾವನಾರ ಆಗ್ಬೇಕಾಗಿತ್ತು. ಅಲ್ಲ, ನಮ್ಮ ಅತ್ತಿ ಮಗ ಆಗ್ಬೇಕು ಅವನು. ನಮ್ಮ ಅಪ್ಪನ ಅಕ್ಕನ ಮಗ ಆಗ್ಬೇಕಾಗಿತ್ತು. ಏನು ಮೊದಲು ಹಿರಿಯರೆಲ್ಲ ಕೂಡಿ ಸ್ವಲ್ಪ ಬಗೆಹರಿಸೋ ಕೆಲಸ ಮಾಡಿದ್ರಿ? ಏನಾದಂಥದ್ದು ಏನು ಗೊತ್ತಿಲ್ಲ ನಮಗೆ. ಅವಾಗ ನಾವು ಸಣ್ಣಾರು 20 ವರ್ಷದಿಂದ ನಾವು ಹಿಂದ್ಗಡೆ ಸಣ್ಣಾರು ಇರಬೇಕಲ್ಲ. 15 ವರ್ಷದಿಂದ 20 ವರ್ಷ ಅಂದರೆ ಸಣ್ಣಾರು ಇರಬೇಕು. 15 ವರ್ಷ ಹಿಂದೆ ಅಂದ್ರೆ ನಮಗೂ ಅಷ್ಟು ತಿಳುವಳಿಕೆ ಇದ್ದಿರಲಿಲ್ಲ. ನಡುವೆ ಎಂಥ ಜಗಳಿಲ್ಲ. ಆದರೆ ಅಲ್ಲಿ ಮನೆ ಥರ ಹಬ್ಬವಾಗಿ ಯಾವ ಈರಯ್ಯ ಮಠಪತಿ ಅವರು ಒದರಾಡೋದು, ಇಲ್ಲಿ ಮನೆ ಕಟ್ಟಾಕತ್ತಾನ, ನಮ್ಮ ಹೊಲ ಬಾಜುಕ ಒಡ್ಡ ಹಬ್ಬಾಕತ್ತಾನ, ಏನೋ ಒಟ್ಟು 2 ದಿವಸ ಒದರಾಡಿದಂತವನು. ಅವ್ರು ನಮ್ಮ ಮಾವನವ್ರು ಬಸಪ್ಪ ಹೊಸಮನಿ ಅವರು ನನಗೆ ಫೋನ್ ಮಾಡಿದರು. ಏನಿಲ್ಲ, ಅವ್ರು ಏನಾರು ಮಾಡಿದ್ರು ನೀವು ಏನು ಅವ್ರಿಗೆ ಏನು ತಯಾರಿ ಕೆಲಸ ಬಿಡ್ರಿ, ಏನಾರು ಮಾಡಿದ್ರೆ ನಿಮ್ಮ ಫೋನ್ ವಿಡಿಯೋ ಮಾಡ್ಕೊರಿ, ಆ ನಂತರ ಸ್ಟೇಷನ್ಗೆ ಹೋಗಿ ಭೇಟಿ ಆಗೋಣ ಅಂತ ಅಷ್ಟೇ ಹೇಳಿದ್ವಿ. ಅವತ್ತು 1 ದಿವಸ ಒದರಾಡಿದಾರೆ ಅವರು. ದಿವಸ ವಾಪಸ್ ಅಲ್ಲಿ ಬಂದಿಲ್ಲ ಅವರು. ನೀವು ಎಲ್ಲಿ ಅಡ್ಡಾಡ್ತಾನೆ ಏನು ಮಾಡ್ತಾನೆ ಅಷ್ಟೇ. ಹಾಂ, ಒಂದೇ ಊರನ್ನ ರೀ. ಬಶಿಡೋಣಿ ಅವರು, ನಮ್ಮದು ಸಮವತಿ ತಾಲೂಕು ಬಶಿಡೋಣಿ ಅವರು. ಹಾಂ, ಹುಲಿಕಟ್ಟೆ. ಅದು ಬಶಿಡೋಣಿಯಿಂದ ಒಂದು 4 ಕಿಲೋಮೀಟ್ರ್ ಮುಂದೆ ಕ್ರಾಸ್ ಇದೆ, ಕಿನಾಲ್ ಅಂತ ಬರೋದು. ಅಲ್ಲಿದ್ದ ಮುಂದೆ ಸಮವತಿ ಹೋಗೋ ರಸ್ತೆದಾಗ ಮೇನ್ ಡಾಂಬರ್ ರಸ್ತೆದಾಗ ಆಗಿದ್ದು ಅದು. ಹಾಂ ರೀ, ಕೆಲಸ ಮಾಡೋಕ್ಕೆಲ್ಲ ಜರ್ನಲಿಸ್ಟ್ ಇದ್ರೆ ಈಗ ಗೌಂಡಿ ಕೆಲಸ ಮಾಡಿದೆ. ತನ್ನ ಮನೆ ತಾನೇ ಕಟ್ಕೋಬೇಕಂತೇಳಿ ಕಟ್ಟಲ್ಲ ಆಯ್ತು. ಈಗಾದ್ರೆ ಹಂಗಿದ್ದ. ಗಲಾಟೆ ಯಾವ ವಿಚಾರಕ್ಕೆ ಆಗೈತೆ ಅನ್ನೋದು ನಮಗೂ ಗೊತ್ತಿಲ್ಲ ಸ್ಪಾಟ್. ಅವ್ರು ಅದಷ್ಟೇ ಏನದು ಒದರಾಡಿದಲ್ಲ, ಅದು ಏನು ಹಳೆ ವೇಷ ಇದ್ವು ಅಂತಂದ್ರಲ್ಲ, ಅದು ಹಳೆ ವೇಷ ನಮ್ಗೆ ಗೊತ್ತಿಲ್ಲ. ಆ ವೇಷ ಏನು ಕಟ್ಕೊಂಡು ಅವರು ಅಲ್ಲಿ ಒದರಾಡಿದಾನೆ. 1 ದಿವಸ ಮನೆ ಕಟ್ಟೋದು ತರ ಹಬ್ಸೋದು, JCB ತೊಗೊಂಡು ತರ ಹಬ್ಸಾದಿದ್ರದ್ದು. ಹಬ್ಸೋದು ದಿವಸ ಒದರಾಡಿದೆ ನಾವು. ಹಿಂಗೆ ಇದ್ದು ಬಳೆ ಮಾಡಲಿ ಏನೋ ಒದರಾಡಿದೇನು. ನಾವು ಅದನ್ನು ಕ್ರಮ ತೊಗೊಲಿಲ್ಲ, ಪೊಲೀಸರಿಗೆ ತಿಳಿಸಲಿಲ್ಲ. ಏನು ಅಷ್ಟಕ್ಕೆ ಒದರಾಡಿ ಹೋಗ್ತಾರೆ ಬಿಡು ಅಂತ ಸುಮ್ಮಾಗಿದ್ದು. ಒಂದು ಯಾಕಾರ ಅವ ಡ್ರಿಂಕರ್ ಇದ್ದಂತೆ ಕಂಟಿನ್ಯೂ. ಬಸ್ಸ ಹಿರೇಮಠ ಅವರು ಡ್ರಿಂಕರ್ ಇದ್ದಂತೆ. ಅವು ಅವ್ನ ಕೈಯಾಗ ಯಾವುದೋ ಚೂರಿ ಐತು, ಜಂಬೆ ಐತು ಗೊತ್ತಾ. ಅಲ್ಲಿ ಪೊಲೀಸ್ ಹ್ಯಾಂಡ್ ಓವರ್ ಆಗ್ಯದ ಅದು ಆಲ್ರೆಡಿ. ಅದರಲ್ಲೇ ಒಂದು 13 ಸಲ ಏನೋ ಸ್ವಿಚ್ಚರನ್ನು ಸುದ್ರಿ. ಈಗ ಅವ್ರು ಹಿರಿಯನ ಹೆಣ್ಮಗಳದ್ದು ಅವ್ರ ತಾಯಿಯವ್ರನ್ನೇನೋ ಕರ್ಕೊಂಡು ಹೋದ್ರು ಅನ್ನುವಂಥದ್ದು. ಅದು ಎಂಥದ್ದು ನನಗೆ ಗೊತ್ತಿಲ್ಲ. ಹಿಂದೆ ಅದು ಹಳೆ ಹಿರಿಯರಿಗೆ ಏನು ಗೊತ್ತೈತೆ ಗೊತ್ತಿಲ್ಲ ರೀ. ಏನು ಹಳೆ ವೇಷ ಅದಾವೋ ಬಿಟ್ಟೋ ಗೊತ್ತಿಲ್ಲ ನನಗೆ. ಇದು ಮಾಹಿತಿ ಇದ್ದಷ್ಟೇ. ಬಸಪ್ಪ ಅವರು ಅವ್ರ ಕುಟುಂಬದ ಜೊತೆಗೆ ಅದಾರ. ಅವ್ರ ಕುಟುಂಬದ ಜೊತೆಗೆ ಅದಾರ. ಅಲ್ಲಿ ಕೊಲ್ಲಾಪುರ ಒಳಗೆ ಗೌಂಡಿ ಕೆಲಸ ಮಾಡ್ಕೊತ ಅವರು ಅಲ್ಲೇ ಇದ್ದರು. ಇವಾಗ ಇಲ್ಲಿ ಮನೆ ಊಟೂರಿಗೆ ಬರ್ಬೇಕಂತೇಳಿ ಮಕ್ಕಳು ಏನೋ ಒಂದು ವಯಸ್ಸಿಗೆ ಬಂದು ಹೆಣ್ಮಗಳು ಅದಾರ. ಒಂದು ಹೆಣ್ಮಗಳು ಮದುವೆ ಬಂದು ವಯಸ್ಸಿಗೆ ಯಾರ ಮನೆ ತೋರಿಸ್ಬೇಕು, ಏನು ಮಾಡ್ಬೇಕು, ಮನೆ ಕಟ್ಟಬೇಕು ಅನ್ನೋ ಉದ್ದೇಶಕ್ಕಾಗಿ ಅವ್ರೂರು ಬಸ್ಸಿದ್ದವನಿಗೆ ಬಂದು ಮನೆ ಹಾಕ್ಸೋದು ಸಮಯದಾಗ ಈ ಥರ ಆಗಿದೆ. ಅದು ಏನಾಗ್ತಿತ್ತು, ನಾವು 1 ದಿವಸ ಅಷ್ಟೇ ಒದರಾಡಿ ಹೋಗಿದ್ದಾನೆ ರೀ. ಅವ್ನು ಹತ್ತಿರ ಬಂದಿಲ್ಲ. ಅವ್ನು ಹೊಲ, ಅದು ಆಜುಬಾಜು ಹೊಲ ಅವರು. ಆ ಹೊಲ ನಿಂತು ಒದರಾಡಿ ಹೋಗಿದ್ದಾನೆ ಅಷ್ಟೇ ಒದರಾಡಿ ಹೋಗ್ತಿರ್ಬೋದು ಬಿಡಪ್ಪ. ಇವ್ರದ್ದು ರೀ, ಇವ್ರದ್ದೊಂದು ಅಲ್ಲಿ 2 ಎಕರೆನೇ ಇರ್ಬೇಕು. 2 ಎಕರೆ, 1 ಎಕರೆ 32 ಗುಂಟೆನೇ ಇರ್ಬೇಕು ರೀ ಅಷ್ಟೇ.